ನಮಸ್ತೆ. ಇನ್ನೊಬ್ಬ ಪ್ರಮುಖ ಮನೋವಿಜ್ಞಾನಿ ಪಾವ್ಲೋರವರು ರಷ್ಯಾ ಶಾಸ್ತ್ರದ ತಜ್ಞರು. ಇವರು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಂಶೋಧನೆಗಾಗಿ 1904ರಲ್ಲಿ ಇವರು ವೈದ್ಯಕೀಯ ಕ್ಷೇತ್ರಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು. ಅನುಬಂಧನ ಕಲಿಕೆಯ ಪ್ರತಿಪಾದಕರು ಇವರು. ಇದನ್ನು ಸಾಂಪ್ರದಾಯಿಕ ಅನುಬಂಧನ ಕಲಿಕೆ, ಅಭಿಜಾತ ಸೋಪಾದಿತ ಅನುಕ್ರಿಯಾವಾದ, ಶಾಸ್ತ್ರೀಯ ಕಲಿಕಾ ಸಿದ್ಧಾಂತ, ನಿರ್ಬಂಧಿತ ಕಲಿಕಾ ಸಿದ್ಧಾಂತ ಎಂದು ಕರೆಯುತ್ತಾರೆ. ಇನ್ನೊಬ್ಬ ಪ್ರಮುಖ ಮನೋವಿಜ್ಞಾನಿ ಬಿ.ಎಫ್. ಸ್ಕಿನ್ನರ್. ಬಿ.ಎಫ್. ಸ್ಕಿನ್ನರ್ ರವರು ಅಮೆರಿಕದ ಪ್ರಸಿದ್ಧ ಮನೋವಿಜ್ಞಾನಿಗಳು. ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಅಥವಾ ಕ್ರಿಯಾಪ್ರಸ್ತುತಿಯ ಅನುಬಂಧನ ಕಲಿಕೆ ಎಂದು ಇವರ ಸಿದ್ಧಾಂತವನ್ನು ಕರೆಯಲಾಗಿದೆ. ಇವರು ತಮ್ಮ ಪ್ರಯೋಗಕ್ಕೆ ಇಲಿ ಮತ್ತು ಪಾರಿವಾಳಗಳನ್ನು ಬಳಸಿಕೊಂಡರು. ಇವರು ರೂಪಿಸಿದ ಪೆಟ್ಟಿಗೆಯನ್ನು ಸ್ಕಿನ್ನರ್ ಪೆಟ್ಟಿಗೆ ಎನ್ನುವರು. ಇವರು ಬರೆದ ಪುಸ್ತಕ ಕಲಿವಿನ ವಿಜ್ಞಾನ ಮತ್ತು ಬೋಧನೆ ಕಲೆ. 1954ರಲ್ಲಿ ಇದನ್ನು ಬರೆದರು. ಸ್ಕಿನ್ನರ್ ರವರ ಪ್ರಕಾರ ಒಂದು ಸನ್ನಿವೇಶದಲ್ಲಿ ಜೀವಿಯು ತೋರುವ ಕ್ರಿಯೆಗಳ ಗುಂಪು ಎಂದಿದ್ದಾರೆ. ಪ್ರತಿಕ್ರಿಯೆ, ಪುನರ್ಬಲನ, ಕ್ರಿಯಾಜನ್ಯ ಉದ್ದೀಪನ ಅಥವಾ ಪ್ರಚೋದನೆ. ಇಲ್ಲಿ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯನ್ನು ಸ್ಕಿನ್ನರ್ ರವರು ಹೇಳಿದ್ದಾರೆ. ಕ್ರಮಾನುಗತ ಬೋಧನೆ, ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಇವರು ಪ್ರತಿಪಾದಿಸಿದ ಪದ್ಧತಿ. ಕ್ರಮಾನುಗತ ಬೋಧನೆಯ ಅರ್ಥ ಕಲಿವಿನ ವಿಜ್ಞಾನ ಹಾಗೂ ಬೋಧನೆಯ ಕಲೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಅನುಮೋದಿಸಿದವರು ಸ್ಕಿನ್ನರ್ ರವರು.